ಮಾತಾಡಿ ಅದಕ್ಕೆ, ಯಾಕೆ ಸುಮ್ಮನಿದ್ದೀರಾ? ನೋಡಿ ಭಾವ, ಅರ್ಜುನ್ ಸರ್ ಆಯಸ್ಸು ಗಟ್ಟಿ ಇರ್ಬೇಕು ಅಂತ ನಾನು ಬೇಡ್ಕೊಂಡಿದ್ದು ಕಾರಣ ಒಂದೇ. ಅರ್ಜುನ್ ಸರ್ ಬದುಕಿದ್ರೆ ನನ್ನ ಮುತ್ತೈದೆತನ ಗಟ್ಟಿಯಾಗಿರುತ್ತೆ ಅಂತ. ಅದು ಬಿಟ್ಟು ಅವ್ರ ಮೇಲೆ ಪ್ರೀತಿ ಇದೆ ಅಂತ ಅಲ್ಲ. ಸುಳ್ಳು ಸುಳ್ಳು ಸುಳ್ಳು. ನಾನು ಯಾರಿಗೂ ವಿವರಣೆ ಕೊಡ್ಬೇಕಾಗಿರೋ ಅವಶ್ಯಕತೆ ಇಲ್ಲ. ನೀವು ಹೋಗಿ ಭಾವ ಇಲ್ಲಿಂದ. ಇದಕ್ಕೆ ಪಲಾಯನವಾದ ಅಂತಾರದ್ಕೆ. ನೀವೇನ್ ಬೇಕಾದ್ರೂ ಅನ್ಕೊಳ್ಳಿ ಭಾವ, ಇದು ನನ್ನ ಅರ್ಜುನ್ ಸರ್ನ ವಿಷಯ. ದಯವಿಟ್ಟು ನಮ್ಮಿಬ್ಬರ ಮಧ್ಯೆ ನೀವು ತಲೆ ಹಾಕ್ಬಿಡಿ. ಇದು ನನ್ನ ತಾಯಿ ಜೀವನದ ಪ್ರಶ್ನೆ. ಅದಕ್ಕೆ ನಾನು ಮಧ್ಯ ಬಂದೇ ಬರ್ತೀನಿ. ಯಾರೇ ಬಂದ್ರು ನಾನ್ ನನ್ನ ಗಂಡನ್ ಕೊಡೋ ಡಿವೋರ್ಸ್ನ ತಡೆಯೋದಕ್ಕೆ ಯಾರಿಂದನೂ ಆಗೋದಿಲ್ಲ. ನನಗ್ ಸಾಧ್ಯ ಇದೆ, ನಾನು ತಡಿತೀನಿ. ಬಲವಂತವಾಗಿ ಕೂಡ ಹಾಕೋದಕ್ಕೆ ಇದು ಪಂಜರ ಅಲ್ಲ, ಸಂಸಾರ. ಬಲವಂತವಾಗಿ ಬಿಡಿಸ್ಕೊಂಡು ಹೋಗೋದಕ್ಕೆ ಇದು ಬಂಧನ ಅಲ್ಲ. ಬಂಧ. ನನಗೆ ಯಾವ ಬಂಧನೂ ಬೇಕಾಗಿಲ್ಲ, ಬಂಧನನೂ ಬೇಕಾಗಿಲ್ಲ. ಮೋಸ್ಕಾರನ್ ಜೊತೆ ನಾನು ಬದುಕಲ್ಲ ಅಷ್ಟೇ. ನೋಡ್ತೀನಿ ಅದಕ್ಕೆ, ಅದ್ ಹೇಗ್ ನೀವು ಅರ್ಜುನ್ ಬಿಟ್ಟು ಹೋಗ್ತಿರೋ ನಾನು ನೋಡ್ತೀನಿ. ಏನ್ ಭಾವ, ಚಾಲೆಂಜ್ ಮಾಡ್ತಾ ಇದ್ದೀರಾ? ಹೌದು, ಪ್ರತಿ ಸಲ ನಾನು ಯಾವಾಗ್ಲೂ ನಿಮ್ ಪರನೇ ನಿಲ್ತಿದ್ದೆ. ಆದ್ರೆ ಇದೇ ಮೊದಲನೇ ಸಲ ನಿಮ್ ವಿರುದ್ಧವಾಗಿ ನಿಲ್ತಾ ಇದ್ದೀನಿ. ಅರ್ಜುನ್ ನಿಮ್ಮನ್ನು ಒಂದ್ ಮಾಡೇ ಮಾಡ್ತೀನಿ. ಯಾವುದೇ ಕಾರಣಕ್ಕೂ ನೀವು ಅರ್ಜುನ್ನ ಬಿಟ್ಟು ಹೋಗೋದಕ್ಕೆ ನಾನು ಬಿಡಲ್ಲ. ಅದಕ್ಕೆ ಭಾವ, ನೀವು ನನ್ನ ಹಠ ಏನು ಅಂತ ಗೊತ್ತಿದ್ದು ಮಾತಾಡ್ತಾ ಇದ್ದೀರಾ. ನಿಮ್ ಹಠ ನಾನು ನೋಡಿದ್ದೀನಿ ಅದಕ್ಕೆ, ಆದ್ರೆ ನನ್ನ ಹಠ ಏನು ಅಂತ ನೀವು ನೋಡಿಲ್ಲ ಅಲ್ವಾ? ಮುಂದೆ ನೋಡ್ತೀರಾ. ಆದ್ರೆ ಒಂದು ತಿಳ್ಕೊಳ್ಳಿ, ಗೆಲ್ಲೋದು ನೀವಲ್ಲ, ಗೆಲ್ಲೋದು ನಾವೇ. ಅಜ್ಜಿ, ಬೇಷ್ ಕಂದ, ಅವಳೆದ್ರು ನಿಂತು